ನಾವು ಭೀಮ್ ನಮಾಸೆ ಹೆಂಗ ಆಚರಣೆ ಮಾಡ್ತೀಯಾ ಹೇಳು ಪಟಪಟ ಅಂತ. ನೋಡಿ ಈಗ ಭೀಮ್ ಅಂತಾರಲ್ಲ ಇಲ್ವಾ ನಾನು ಮತ್ತೆ ಇನ್ಯಾಕೆ ಮಾಡ್ತಾ ಇದೀಯ ಭೀಮ್ ನಮಾಸೆ ಮಾಡ್ಬಿಡು ಬಿಡು. ಅಮ್ಮ ಈಗ ಹೇಳಿ, ಈಗ ನೀವು ಬಂದ್ರಲ್ಲ ನಿಮ್ಮ ಯಜಮಾನ್ರಿಗೆ ಎಷ್ಟು ಸಲ ಮಾಡಿದ್ದೀರಾ ಪಾದ ಪೂಜೆನ? ಅದೆಲ್ಲ ಏನ್ ಕಾಲ ಮೇಲೆ ಹಚ್ಚು ಅಂತ ಮಾಡಿದ್ಯಾ? ಸಾಂಬ್ರಾಣಿ ಕರ್ಪೂರ ಎಲ್ಲನ ಹೆಂಡತಿ ಎಂದು ಮನೆಯಾರತಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪಿಕೆ ಕನ್ನಡ ವ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಇವತ್ತೇನು ಗೊತ್ತಾ, ಇವತ್ತು ಒಂದು ಸ್ಪೆಷಲ್ ಡೇ. ಆಕ್ಚುಲಿ ನನಗಲ್ಲ, ನಮ್ಮ ಮಿಸಸ್ಗೆ ಇದೊಂದು ಸ್ಪೆಷಲ್ ಡೇ. ಆ ಸ್ಪೆಷಲ್ ಡೇ ಏನಂತ ನನಗೂ ಗೊತ್ತಿರಲಿಲ್ಲ. ನೆನ್ನೆ ನೈಟೇ ಫೋನ್ ಮಾಡಿ ನನಗೆ, ನೆನ್ನೆ ನೈಟೇ ಬರ್ಬೇಕು ನೀನು, ಅದೆಷ್ಟೋ ಥರ ಆಗಲಿ, 1 ಗಂಟೆ ಆಗಲಿ 2 ಗಂಟೆ ಆಗಲಿ, ನೈಟಿನ ಬಾ, ಬೆಳಗ್ಗೆ ಬಂದರೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳು ಆಕ್ಚುಲಿ ನಮ್ಮ ಅತ್ತೆ ಮನೇಲಿದ್ದಾಳೆ. ಸೊ ಯಾಕೆಂತ ಬಂಟ ನಡೀತದಲ್ಲ, ಅದಕ್ಕೋಸ್ಕರ ನಮ್ಮ ಅತ್ತೆ ಮನೇಲಿದ್ದಾಳೆ. ನೆನ್ನೆನೇ ಫೋನ್ ಮಾಡಿ ಕರ್ಸ್ಕೊಂಡಿದ್ಲು. ಏನಂತ ನನಗೂ ಗೊತ್ತಿಲ್ಲ, ಏನೋ ಸರ್ಪ್ರೈಸ್ ಕೊಡ್ತಾಳ ಅನ್ಕೊಂಡಿದ್ದೆ. ಬಟ್ ಆ ಸರ್ಪ್ರೈಸ್ ಏನಂತ ನಂಗೆ ಗೊತ್ತಾಗೋಯ್ತು ಆಲ್ರೆಡಿ. ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಭೀಮ್ ನಮಾಸೆ. ಆಕ್ಚುಲಿ ಆ ಭೀಮ್ ನಮಾಸೆ ಪ್ರಯುಕ್ತ ಅವಳು ಪಾದ ಪೂಜೆ ಮಾಡ್ಬೇಕಂತ ನನಗೆ. ಅದಕ್ಕೋಸ್ಕರ ನೆನ್ನೆ ನೈಟೇ ಫೋನ್ ಮಾಡಿ ಹಿಂಸೆ ಮಾಡಿ ಕರ್ಕೊಂಡು, ನನಗೆ ಹುಷಾರು ಬೇರೆ ಇರಲಿಲ್ಲ, ಬರಕ್ ಆಗ್ತಿರ್ಲಿಲ್ಲ. ಆದ್ರೂ ಅವಳಿಗೋಸ್ಕರ ಬಂದಿದ್ದೀನಿ. ಬಂದು ಸ್ನಾನಗಿನ ಏನೋ ಮಾಡ್ಕೊತಿರ್ಲಿಲ್ಲ ನಾನು ಇವತ್ತು. ಅವಳಿಗೋಸ್ಕರ ನಾನು ಹುಷಾರು ಇಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸ್ನಾನ ಮಾಡ್ಕೊಂಡಿದ್ದೀನಿ. ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ರೆಡಿ ಆಗೋದ್ರಲ್ಲಿ ಫಸ್ಟ್ ಸ್ಟೆಪ್ಪು ಸ್ನಾನ ಮಾಡೋದು. ಸ್ನಾನ ಮಾಡ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ. ಸೊ ಇವತ್ತು ಭೀಮ್ ನಮಾಸೆ ಯಾವ ಥರ ಮಾಡ್ತಾಳೆ ಅನ್ನೋದನ್ನ ನೋಡೋಣ ಬನ್ನಿ. ಇವತ್ತೆಲ್ಲ ವಿಡಿಯೋ ಈ ಒಂದು ಭೀಮ್ ನಮಾಸೆ ಪ್ರಯುಕ್ತನೇ ಆಗಿರುತ್ತೆ. ಸೊ ಯಾವ ಥರ ಮಾಡ್ತಾಳೆ ಭೀಮ್ ನಮಾಸೆ, ಮತ್ತೆ ನಿಮ್ಮ ಮನೆಯಲ್ಲೂ ಇದೇ ಥರ ಮಾಡ್ತಾರಾ ನಿಮ್ಮ ಹೆಂಡ್ತಿದ್ದೀರು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾವ ಥರ ಮಾಡಿದ್ರು, ಮತ್ತೆ ಒಂದು ವಿಡಿಯೋ ಕ್ಲಿಪ್ನಾದರೂ ಹಾಕಿ ಕಮೆಂಟ್ ಬಾಕ್ಸಲ್ಲಿ ಯಾವ ಥರ ನಿಮ್ಮ ಒಂದು ಮಿಸಸ್ಸು ಯಾವ ಥರ ಭೀಮ್ ನಮಾಸೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಬನ್ನಿ ಗೈಸ್, ಜಾಸ್ತಿ ಮಾತಾಡೋದು ಬೇಡ. ಆಮೇಲೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಎಷ್ಟೋ ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಾ, ನಿಮ್ಮ ಮಗುದು ಫೇಸ್ ರಿವೀಲ್ ಮಾಡಿ, ಮಗು ಜೊತೆ ಮತ್ತೆ ನಿಮ್ಮ ಮಿಸಸ್ದು ಫೇಸ್ ರಿವೀಲ್ ಮಾಡಿ ಅಂತ ಕೇಳ್ಕೊತಿದ್ದೀರಾ. ಆ ಒಂದು ವಿಡಿಯೋನು ಹಾಕ್ತೀನಿ. ಆ್ಯಕ್ಚುಲಿ ನಮ್ಮ ಪಾಪು ಹುಟ್ಟಿ ಆಲ್ರೆಡಿ 1 ತಿಂಗಳಾಗಿದೆ. 1 ತಿಂಗಳು ವಿಡಿಯೋನ ಇನ್ನೂ ವಿಡಿಯೋ ಬಿಟ್ಟಿಲ್ಲ, ಅದು ಒಂದೊಂದೇ ವಿಡಿಯೋ ಬಿಡ್ತೀನಿ. ದಯವಿಟ್ಟು ಹೀಗೆ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಗಳನ್ನ ನೋಡಿ ಅಂತ ಕೇಳ್ಕೊತಾ, ಇಷ್ಟ ಆದರೆ ಒಂದು ಲೈಕು ಕಮೆಂಟು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ. ನಮ್ಮ ಪೂಜಾ ಇವಾಗ ನಮ್ಮ ಪಾಪಂಗೆ ಹಾಲು ಉಣಿಸ್ತಾವಳೆ. ಹಾಲು ಉಣಿಸಾದ್ಮೇಲೆ ನಾನು ಅವಳ ಒಂದು ಏನೋ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊತಾವಳೆ ಅನ್ನೋದನ್ನ ನಾನು ನಿಮಗೆ ಅವಳು ಬಾಯಿ ಮುಖಾಂತರ ನಿಮಗೆ ಕೇಳಿಸ್ತೀನಿ. ಸೊ ಬನ್ನಿ, ಹಾಗಾದ್ರೆ ತಡ ಮಾಡೋದು ಬೇಡ, ಭೀಮ್ ನಮಾಸೆನ ಆಚರಣೆ ಮಾಡಮ್ಮ. ಸೊ ನೋಡಿ, ಇವಾಗ ನಾನು ರೆಡಿ ಆಗ್ತೀನಿ. ಯಾವ ಥರ ರೆಡಿ ಆಗ್ತೀನಿ, ನಮ್ಮ ಪಾಪಂಗೆ ಹಾಲು ಉಣಿಸ್ಬಿಟ್ಟು ಇವಾಗ ಬಂದಿದ್ದಾಳೆ ಪೂಜನ್ ಮಾತಾಡ್ಸಮ್ಮ. ಬನ್ನಿ ಪೂಜಾ, ಹೇಳು ಪೂಜಾ, ಏನೇನು ಮಾಡ್ತಿದ್ದೆ ಭೀಮ್ ನಮಾಸೆ ಹೆಂಗೆ ಮಾಡ್ತೀಯ, ಆಚರಣೆ ಮಾಡ್ತೀಯ? ಹೇಳು ಬಾ, ಇಲ್ಲ 1 ನಿಮಿಷ ಬಂದು ಹೇಳು, ಇಲ್ಲಿ ಬಂದು ಹೇಳು, ಹೆಂಗ್ ಮಾಡ್ತೀಯಾ, ಏನೇನ್ ಮಾಡ್ತೀಯಾ? ಕುಯ್ಯಿ ಅಂದ್ರ ಅಂತಾಳೆ ಬಿಡು, ಅವಳನ್ನ ಎತ್ಕೊಂಡು ಪೂಜೆ ಮಾಡುವಂತೆ ಸ್ಪೆಷಲ್ ಆಗಿ. ಹೇಳು, ಈಗ ಏನ್ ಮಾಡ್ತೀಯ? ಲಾಸ್ಟ್ ಟೈಮ್ ನಿಂಗೆ ಗೊತ್ತಾ, ಲಾಸ್ಟ್ ಟೈಮ್ ನಮ್ಮ ಚಿನ್ನಮ್ಮ ಬಂದ್ಬಿಟ್ಟು ಪಕ್ಕದಲ್ಲೇ ಬಂದು ಕುತ್ಕೊಂಡಿಲ್ಲ. ಅವಳು ಒಂದು ತಟ್ಟೆ ತಗೊಂಡು ವಿಡಿಯೋ ಹಾಕ್ತೀನಿ, ನೋಡ್ಕೊಳ್ಳಿ ಗೈಸ್. ಬೇಕಂದ್ರೆ ನಮ್ಮ ಚಿನ್ನಮ್ಮ ಲಾಸ್ಟ್ ಟೈಮ್ ಯಾವ ಥರ ಮಾಡಿದ್ಲು, ನಾನು ಪಾದ ತೊಳಸ್ಕೊತಾ ಅದೇ ಇವಳ ಕೈಲಿ. ಸೊ ಅವಳು ಬಂದಿದ್ಲು, ನಂಗೂ ಪಾದ ತೊಳೆದಿರು ಅಂತ ಹೇಳ್ಬಿಟ್ಟು ಇವಾಗ ಅದು ಮಿಸ್ ಮಾಡ್ಕೊತೇವಿಲ್ಲ ನಾವು, ತುಂಬಾ ಮಿಸ್ ಮಾಡ್ಕೊತಾವೆ ನಮ್ಮ ಚಿನ್ನಮ್ಮನ ಈ ಟೈಮ್ನಲ್ಲಿ. ಇವತ್ತು ಸ್ಕೂಲ್ಗೆ ಹೋಗಳೆ. ಲಾಸ್ಟ್ ಟೈಮ್ ಸ್ಕೂಲ್ ಹೋಯ್ತಾರಲ್ಲ ನಮ್ಮ ಚಿನ್ನಮ್ಮ. ಮಲಿಕತ್ತು ಈಗ ಹೇಳು, ಇವಾಗ ಪೂಜಾ ಏನು ಹೇಳ್ತಾನೆ ಇಲ್ಲ ನೀನು, ಭೀಮ್ ನಮಾಸೆ ಹೆಂಗ ಆಚರಣೆ ಮಾಡ್ತೀಯಾ ಹೇಳು ಪಟಪಟ ಅಂತ. ಹೋಗ್ಲಿ, ಅದು ಬೇಡ ಬಿಡು, ಹೆಂಗಾರ ಆಚರಣೆ ಮಾಡೋದು ನೀನು. ಸೊ ಭೀಮ್ ನಮಾಸೆನ ಯಾಕೆ ಆಚರಣೆ ಮಾಡ್ತಾರೆ ಹೇಳು? ಈಗ ಭೀಮ್ ನಮಾಸೆ ಮಾಡ್ತೀನಿ ಅಂತ ಹತ್ರದಿಂದ ಕಾಯ್ತಿದೆಯಲ್ಲ, ಯಾಕೆ ಮಾಡ್ತಾರೆ ಹೇಳು? ಈ ಕಡೆ ತರಿಸು, ಏನು ಮಾಡ್ತಾರೆ ಹೇಳು? ಭೀಮ್ ನಮಾಸೆ ಯಾಕೆ ಮಾಡ್ತಾರೆ? ಈ ಗಂಡನ ಆಯಸ್ಸು ಆರೋಗ್ಯ ಎಲ್ಲ ಚೆನ್ನಾಗಿರ್ಲಿ, ನಾನು ಬದುಕಿರೋ ಗಂಟ ನನ್ನ ಗಂಡ ಚೆನ್ನಾಗಿರ್ಲಿ, ಆ ಒಂದು ಉದ್ದೇಶದಿಂದ ನೀವು ಮಾಡ್ತಾರದ? ಹೌದಾ ಗೈಸ್, ನನಗಂತೂ ಗೊತ್ತಿಲ್ಲ ಭೀಮ್ ನಮಾಸೆ ಯಾಕೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಭೀಮ್ ನಮಾಸೆ ಏನು ಮಾಡ್ತಾರೆ, ಯಾವತ್ತಿಗೆ ಏನಕ್ಕೋಸ್ಕರ ಆಚರಣೆ ಮಾಡ್ತಾರೆ ಅನ್ನೋದು ನಿಮ್ಗೆ ಏನಾದ್ರು ಗೊತ್ತಿದ್ರೆ ದಯವಿಟ್ಟು. ಸೊ ನಾನು ಹೆಂಡತಿ ಹೇಳಿರೋದು ಕರೆಕ್ಟಾ ಇಲ್ವಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಹೆಂಡತಿ ಹೇಳಿರೋದು ಕರೆಕ್ಟ್ ಇತ್ತು ಅಂದ್ರೆ ಎಸ್ ಅಂತ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಹಾಂ. ಸೊ ನಮ್ಮಮ್ಮ ಹೇಳ್ತಾರೆ ನೋಡಿ, ಈಗ ಭೀಮ್ ಅಂತಾರಲ್ಲ ಇಲ್ವಾ ನಾನು, ಮತ್ತೆ ಇನ್ಯಾಕೆ ಮಾಡ್ತಾ ಇದೀಯ ಭೀಮ್ ನಮಾಸೆ ಮಾಡ್ಬಿಡು. ಆಲ್ರೆಡಿ ಪ್ರಿಪ್ರೇಷನ್ ಮಾಡ್ಕೊತಿದ್ದಾಳೆ ಅವಳು. ಸ್ನಾನಗಿನೆಲ್ಲ ಮಾಡ್ಕೊಂಡು ರೆಡಿ ಆಗ್ತಿದ್ದಾಳೆ. ಏನು ಹಾಕತ್ತಿದ್ದಾಳೆ, ಏನು ಚಿನ್ನಮ್ಮ ಇದು? ತುಪ್ಪನ ಗೊತ್ತಿಲ್ಲ, ಆಸೆ ಆಯ್ತಾ ಅದು ಒಂಚೂರು ನೆಕ್ಕೊಬಿಡ್ತೀನಿ. ಅಮ್ಮ ಇವಳು ತುಪ್ಪ ಇತ್ತಿಂತವಳೆ, ಜೇನುತುಪ್ಪನ
ಜಯಂತಪ್ಪ ತಿಂತದಾಳೆ ಅವಳು. ಏನು ಪೂಜಾ, ಅಮ್ಮ ಬರಲಿ, ಅಮ್ಮ ಈಚೆ ಬಂದಾದ್ಮೇಲೆ ಅಮ್ಮನ ಕೇಳಮ್ಮ. ಅಮ್ಮ ನೀನು ಯಾವತ್ತಾದರೂ ನಿಮ್ಮ ಯಜಮಾನ್ರಿಗೆ ಏನಾದರೂ ಪೂಜೆ ಮಾಡಿದ್ರಾ ಅಂತ ಕೇಳಮ್ಮ ಇರ್ತೀನಮ್ಮ, ಆಯ್ತಾ? ಹಾಂ, ಈಚೆ ಬರಲಿ ಬೇರೆ. ಈಚೆ ಬನ್ನಿ ಅಮ್ಮ, ಆಮೇಲೆ ಹೇಳಿದ್ರೆ ನೋಡಿ ಯಾವ ಥರ ಕಾಣಿಸ್ತಂದ್ರೆ ಹಂಗ ನಮ್ಮ ಚಿನ್ನಮ್ಮ ಒಂದು ಆ್ಯಂಗಲಲ್ಲಿ ಇದೇ ಥರ ಕಾಣಿಸ್ತಲ್ಲ, ಅಲ್ಲ ಖುಷಿ. ಬಟ್ ಮೂಗು ಮಾತ್ರ ನನ್ನ ಥರ ಇದೆ. ನಿಂದು ಕಾರೇ ಹೋಗ್ಬೋದು, ಊರಾಗ್ಲಾಗಿಲ್ಲ, ಕಾರ ಹೋಗ್ಬೋದು ಅಷ್ಟೇ. ಗೈಸ್ 12 ಆಗೋಯ್ತು, ಇನ್ನೂ ಪೂಜೆ ಮಾಡಲಿಲ್ಲ. ಪೂಜೆ ಮುಗಿಸೋಣ, ಕೆಲ್ಸಕ್ಕೆ ಬೇರೆ ಹೋಗ್ಬೇಕು ಗೈಸ್. ಸೊ ನೋಡಿ ಎಷ್ಟೊಂದು ಲೇಟ್ ಮಾಡ್ತಿದ್ದಾಳೆ ಇವಳು. ಹಾಂ, ಫುಲ್ ಬರೀ ಲೇಟ್, ಯಾವಾಗ ನೋಡೋ ಲೇಟು. ರಾತ್ರಿ 2 ಗಂಟೆ ರಾತ್ರಿ ಬಂದಾನೆ ಮನೆ ಕಳ್ಳಿ ಓದಿ ಪಾಪ ದಿನ ಬೆಳಗ್ಗೆ ಬೇಗ ಎದ್ದಾಡ್ತಾನೆ. ಸೋಳಿಗೆ ಹೋಮ್ವರ್ಕ್ ಮಾಡ್ಸಕ್ಕೆ ಅಂತ ಬಿಟ್ರೆ ಈಗ ನೋಡಿ ಇವಾಗೆಲ್ಲ ಪೋಟ ಪೂಜೆ ಎಲ್ಲ ಮಾಡ್ಕೊಂಡು ಏನೋ ರೆಡಿ ಆಗೋಷ್ಟೊಳಗಡೆ 2 ಗಂಟೆ 3 ಗಂಟೆ ಆಯ್ತದ ಪೂಜಾ. ಪಕ್ಕ ನೀನು ಹೇಳ್ತೀನಿ ಆಯ್ತಾ? ನೀನಂತೂ 1 ಗಂಟೆಗಂತೂ ಕಳ್ಸಲ್ಲ, ಹಾಫ್ ಅನ್ ಅವರಲ್ಲಿ ಆಗಬೇಕು ಅಷ್ಟೇ. ಎಷ್ಟು ಟೈಮ್? 12:30. ಅಮ್ಮ ಹೇಳ್ತಾರೆ ಹಂಗೆ ಇದೆ ಅಂತಂದ್ರೆ ಪೂಜೆ ಮಾಡಿ ಕಳ್ಸೋದು ಹೇಗೆ? ಸೊ ಗೈಸ್ ಬನ್ನಿ, ಹಾಗಾದ್ರೆ ಪೂಜೆ ಮಾಡ್ತಾಳೆ. ಪೂಜೆ ಮಾಡೋವರೆಗೂ ಇದೇನೋ ಮಾಡ್ತಾಳೆ ಸ್ಪೆಷಲ್ ಆಗಿ. ಓ ಏನು ಚಿನ್ನಮ್ಮ, ಭೀಮ್ ಅಮಾವಾಸ್ಯೆ ಪ್ರಯುಕ್ತ ಪಾಯಸ ಮಾಡ್ತಾ ಇದೀಯಾ? ಮತ್ತೆ ಪೊಂಗಲ್ ಇನ್ನೂ ಮಾಡಿಲ್ವಾ? ಪೊಂಗಲ್ಲ ಹೌದಾ? ಇಲ್ಲ, ಪೂಜೆ ಮಾಡಾದ್ಮೇಲೆ ನೈವೇದ್ಯ ಕೊಡೋದು. ಪೂಜೆಗಿಂತ ನೈವೇದ್ಯ ಕೊಟ್ಟಾರೆ ಚಿನ್ನಮ್ಮ, ಪೂಜೆಗಿಂತ ಮುಂಚೆ ಏನಲ್ಲ ತಾನೆ? ಏನೋ ಸೆನ್ಸಾರ್ ಮಂಡಳಿಯಿಂದ ಕಟ್ಟಾಗುತ್ತೆ, ಅದಕ್ಕೋಸ್ಕರ ಏನು ಹೇಳೋದಿಲ್ಲ. ಪೂಜಾ, ಇದು ನಿನ್ನ ಒಂದು ಏನೈತೆ ಈ ಪೀರಿಯಡ್ ಪ್ರೆಗ್ನೆಂಟ್ ಇಂದ ಡೆಲಿವರಿ ಆಗೋವರೆಗೂ, ಡೆಲಿವರಿ ಆದಮೇಲೆ ಒಂದು ಜರ್ನಿ ಇದೆಯಲ್ಲ, ಆ ಜರ್ನಿ ಮಾತ್ರ ಸೂಪರ್ ಆಗಿ ಬಂದಿದೆ ಪೂಜಾ. ನಾ ವೀಡಿಯೋ ನೋಡೋದಲ್ಲ ನೆನೆ, ಒಂದೊಂದೇ ಎಡಿಟ್ ಮಾಡ್ತಾ ಇದ್ದೀನಿ, ಟೈಮ್ ಸಿಗಲ್ಲ ಗೈಸ್. ಸೊ ಯಾರು ಬೇಜಾರು ಮಾಡ್ಕೋಬೇಡಿ, ನಮ್ಮ ಪಾಪುಂದ ಫೇಸ್ ರಿವೀಲ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದೇ ಒಂದು ಸಪ್ರೇಟ್ ವೀಡಿಯೋಗಳು ಮಾಡಿದ್ದೀನಿ. ಆ ವಿಡಿಯೋ ಮಾತ್ರ ಚಿಂದಿಯಾಗಿ ಬಂದಿದೆ, ಸಕ್ಕತ್ತಾಗಿ ಬಂದಿದೆ ನನ್ನ ಪ್ರಕಾರ. ಆ ವಿಡಿಯೋಗಳನ್ನ ಒಂದೊಂದೇ ಬಿಡ್ತೀನಿ. ಸೊ ನಮ್ಮ ಚಿನ್ನಮ್ಮನಿಗೆ ಸ್ವಲ್ಪ ಪ್ರಾಬ್ಲಮ್ ಬೇರೆ ಆಗಿತ್ತು, ಅವಳು 4 ದಿವಸ ಅಡ್ಮಿಟ್ ಮಾಡಿದ್ದು. ಆ ಒಂದು ವಿಡಿಯೋನೂ ಬರುತ್ತೆ, ಆ ಒಂದು ವಿಡಿಯೋನು ನೋಡಿ. ಸಕ್ಕತ್ತಾಗಿದೆ ಮಾತ್ರ. ಆ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀವಿ ಇವಾಗ ಕೂತ್ಕೊಂಡು. ಟೈಮೇ ಸಿಕ್ಕಲ್ಲ ಗೈಸ್ ನಾವು ಎಡಿಟ್ ಮಾಡೋದಕ್ಕೆ, ಅದಕ್ಕೋಸ್ಕರ ತುಂಬಾ ಟೈಮ್ ಆಗ್ತಿದೆ. ಸೊ ನಮ್ಮ ಪಾಪು ಹುಟ್ಟಿ ಈ ಕಡೆ ಪಾಪು ಮತ್ತೆ ಇನ್ನೊಂದ್ ಕಡೆ ಅಣ್ಣಂದು ಎಂಗೇಜ್ಮೆಂಟ್, ಮದುವೆ ಓಡಾಟ, ಅದು ಇದು ಎಲ್ಲ ಸ್ವಲ್ಪ ಜಾಸ್ತಿ ಆಗೋಯ್ತು ಕೆಲಸ. ಸೊ ಹಾಗಾಗಿ ಓಡಾಟ ಜಾಸ್ತಿ ಆಗಿದ್ರಿಂದ ವಿಡಿಯೋ ಹಾಕಕ್ ಕಾಯ್ತಾ ಇಲ್ಲ. ನೀವು ಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ, ತುಂಬ ಸಪೋರ್ಟ್ ಬರ್ತಿದೆ, ನಮಗಂತೂ ತುಂಬ ಖುಷಿ ಆಗ್ತಿದೆ. ಕಮೆಂಟ್ ಬಾಕ್ಸಲ್ಲಂತೂ ಕಮೆಂಟ್ ಮಾಡ್ತಾನೆ ಇದ್ದೀರಾ. ನಿಮ್ಮ ಪಾಪು ಯಾವುದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಿದ್ದೀರಾ. ಮತ್ತು ನಿಮ್ಮ ಪಾಪು ಮತ್ತು ನಿಮ್ಮ ಮಿಸ್ಸಸ್ದು ಫೇಸ್ ರಿವೀಲ್ ಮಾಡಿ ಅಂತ ಹೇಳ್ತಿದ್ದೀರಾ ಜೊತೆಯಲ್ಲೇ. ಸೊ ಅದನ್ನೆಲ್ಲ ಕೇಳಿ ನಂಗೆ ತುಂಬಾ ಖುಷಿ ಆಗ್ತಿದೆ. ಸೊ ಗೈಸ್, ಮುಂದಿನ ದಿನಗಳಲ್ಲಿ ಆ ವಿಡಿಯೋಗಳನ್ನ ಸಹ ಹಾಕ್ತೀನಿ. ವಿಡಿಯೋನ ತಪ್ಪದೆ ನೋಡ್ಬಿಟ್ಟು ನಿಮ್ಮ ಒಂದು ರಿಯಾಕ್ಷನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಮತ್ತೆ ನಮ್ಮ ಪಾಪು ಹೆಣ್ಣ ಗಂಡ ಅನ್ನೋದನ್ನೆಲ್ಲ ಆ ಒಂದು ವಿಡಿಯೋದಲ್ಲೇ ನಾನು ಹೇಳ್ತೀನಿ. ಸೊ ದಯವಿಟ್ಟು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಗೈಸ್. ಅಲ್ಲೋಗಿ ಆರಾಮಾಗಿ ಬಂದದೆ ಅಂತ ನೋಡ್ಕೊಬ ಅಂತಲ್ಲ. ಏನ್ ಹೇಳ? ಫ್ರಿಡ್ಜಲ್ಲಿ ಹೂವ. ಫ್ರಿಡ್ಜಲ್ಲೇ ಹೂವ? ಯಾವ ಹೂವ? ಅಲ್ಲೇ ಹೇಳು ಚಿನ್ನಮ್ಮ, ಯಾವ ಥರದ್ದು ಹೂವ? ಏನು ಹೂವ? ಎಲ್ಲೋ ಕಲರ್ ಇರೋದು ಹೂವ ತಗೊಂಬಪ್ಪ. ಎಷ್ಟೈತೆ? ಒಂದ್ ಮಾಡತಾರಲ್ಲ, ಒಂದ್ ಮಾರ್ತಾರಲ್ಲ, ಅರ್ಧ ಎತ್ಕೋಬಪ್ಪ. ಯಾಕೆ ಅವ್ರು ಬಿಳಿ ಕವರ ಕೆಂಪು ಕವರ ಹೇಳು? ಅಲ್ಲೇ ಯಾವ ಕವರಲ್ಲಿ ಇಟ್ಟಿದ್ಯಾ ಚಿನ್ನಮ್ಮ? ಅಲ್ಲೇ ಹೇಳ್ತಾಳೆ ಇಲ್ಲ ಅಂತ. ಇದು ತುಳಸಿನ ತರ್ಬೇಕಾ? ತುಳಸಿನ ಆಯ್ತಲ್ಲ, ತುಳಸಿದಲ್ಲ, ತುಳಸಿನ ಅದು ಏನು ಕೊಚ್ಚು. ಏನ್ ಸ್ಮೈಲು, ಏನ್ ನಗು, ಏನಾರ ಪೂಜಾ, ನೀನು ಪೊಂಗಲ್ ಮಾಡಿದ್ಯಲ್ಲ, ಖಾರ ಪೊಂಗಲ್ನ ಒಂದ್ ಸ್ವಲ್ಪ ಟೇಸ್ಟ್ ನೋಡ್ಬಿಡ್ತೀನಿ ಆಯ್ತಾ? ಇಷ್ಟ ಹಾಕಂದಿನಿ, ಬರೀ ಟೇಸ್ಟ್ ನೋಡಕ್ಕೆ ಆಯ್ತಾ? ಬರೀ ಟೇಸ್ಟ್ ನೋಡಕ್ಕೆ ಗೈಸಿದ ಅಷ್ಟೇ. ಬೇಗ ಮಾಡು ಪೂಜಾ, ಅದೇನು ಹಿಂಗೆ ಮಾಡ್ತೀವಲ್ಲ, ನಿಧಾನ, ಜಾಸ್ತಿ ನಿಧಾನ. ನೋಡಮ್ಮ ಎಷ್ಟೊಂದು ನಿಧಾನ ಮಾಡ್ತಾಳೆ ಇವಳು, ಕೆಲಸನೇ ಮಾಡೋದಿಲ್ಲ ಅಂತಾಳೆ. ಹಾಂ, ಏನು ನೋಡಿ ಅಮ್ಮ ಏನಾದ್ರು ಬೈತದ ನಿಂಗೆ? ಹಾಂ,
ನೀನ್ ಹಿಂಗೆ ಆಡ್ತಾರ ನಿನಗ್ ಬೈತದೆ. ಅಲ್ಲೇನ ಹೇಳ್ತಾ ಇದ್ದೆ ಕೇಳ ಅಮ್ಮ. ಅಲ್ಲೇ ಸಮಾದ ಒಂಚೂರು ಇವಾಗ ಏನ್ ಮಾಡ್ತದ್ಯಾ? ಏನ್ ಡ್ಯಾನ್ಸ್ ಮಾಡ್ತದ್ಯಾ? ಬ್ರೇಕ್ ಡ್ಯಾನ್ಸ್ ಮಾಡ್ತದ್ಯಾ? ಅಮ್ಮ ಇಲ್ಲಿ ಬನ್ನಿ ಇಲ್ಲಿ ನೀವು. ಹಾ ಮಾಡಕ್ ಬರುತ್ತೆ ಚಿನ್ನಮ್ಮ. ಬೆಲ್ದನ ಹೆಂಗ್ ಮಾಡೋದು ಹೇಳೋ ನೀನು ಈಗ? ಬೆಲ್ದನ ಹೆಂಗ್ ಮಾಡ್ತಾರೆ? ಅಂದೊಳಗೆ ಬೆಲ್ಲ ಹಾಕೋದು ಅದೇ ಬೆಲ್ದನ. ಏಯ್ ಬೆಲ್ದೊಳಗೆ ಕನ್ನ ತಾನೆ ಆಗೋದು ನೀನು. ಅಮ್ಮ ಈಗ ಹೇಳಿ, ಈಗ ನೀವು ಬಂದ್ರಲ್ಲ ನಿಮ್ಮ ಯಜಮಾನ್ರಿಗೆ ಎಷ್ಟು ಸಲ ಮಾಡಿದ್ದೀರಾ ಪಾದ ಪೂಜೆನ? ಹಾ ಹೌದಾ, ಡೈಲಿ ಮಾಡ್ತಿದ್ದೀರಾ? ಕಾಲು ಸಣ್ಣ ಮಾಡ್ಕೊತೀರಾ ಡೈಲಿ? ಹಾ ಹೌದಾ. ಪೂಜಾ ಇನ್ನೊಂದೇನು ವಿಷಯ ಗೊತ್ತಾ? ನಮ್ಮ ಅಮ್ಮಗೆ ಹೇಳ್ಬಿಟ್ಟು ಬಂದಿದೆ, ನಿನ್ನೆ ಹೇಳ್ಬಿಟ್ಟು ಬಂದಿದೆ. ಅಮ್ಮ ನೀನು ಮಾಡಬೇಕು, ಪಾದ ಪೂಜೆ ಮಾಡಬೇಕು, ವಿಡಿಯೋ ಮಾಡಿ ಕಳಿಸು ಅಂತ ಹೇಳಿದ್ನು ಅವಿಗೆ. ಫೋನ್ ಮಾಡು. ಪಾದ ಪೂಜೆ ಮಾಡ್ತಾವಳೆ ನನಗೆ. ನೀನು ಮಾಡ್ತಾ ಇದ್ದೀನಿ ನಿಮ್ಮ ಯಜಮಾನ್ರಿಗೆ ಅಂತ ಕೇಳ್ತೀನಿ, ಕೇಳ. ನಂಗೆ ಚೆನ್ನಾಗಿ ಪೂಜೆ ಮಾಡ್ತಾವಳೆ, ನೀನು ಅಪ್ಪನ ಚೆನ್ನಾಗಿ ಪೂಜೆ ಮಾಡ್ತಾ ಇದೀಯ ಅಂತ ಕೇಳು. ಪೂಜೆ ಇವಾಗ ಪೂಜೆ ಮಾಡ್ತಿದ್ದಾಳೆ. ಹೂಗೆಲ್ಲ ಫೋಟೋಕ್ಕೆಲ್ಲ ಹೂವು ಹಾಕ್ಬಿಟ್ಟು, ಹೂಗೆಲ್ಲ ಫೋಟೋ ಹಾಕ್ಬಿಟ್ಟು ಅಂತ ಫೋಟೋಕ್ಕೆಲ್ಲ ಹೂವು ಹಾಕ್ಬಿಟ್ಟು ಗಂಟೆ ಹಿಡ್ಕೊಂಡು ಪೂಜೆ ಮಾಡ್ತಿರೋದು, ಗಂಟೆ ಹೆಚ್ಕೊಂಡು. ನಮ್ಮ ಪೂಜಾ ನೈಟಿಲ್ಲ ಅವಳೆ. ನೈಟಿನ ಅದನ್ನ ಇದು ಮಾಡ್ಬಿಟ್ಟು ಬೇರೆ ಡ್ರೆಸ್ ಹಾಕೊಳ್ಳಿ. ತಗೋ ಡ್ರೆಸ್ ಹಾಕೋಚಿ ನಾವು. ಹೊಸ ಕೊಡ್ಸಿರೋ ನನಗೆ ಬ್ಯಾಗ್ ಎತ್ಕೊಳಕ್ಕೆ. ಇಕ್ಕ ಬೇಗ ಪಟ ಅಂತ. ನೀನು ತೆಗಿ ಯಾವ್ದಂದ್ರೆ ತೋರ್ಸು ಫಸ್ಟ್. ಇದು ಹಳೇದ? ಇದು ಹಳೇದಾ? ಹಾ ಬಂದ್ಬಿಡು. ಅದು ಹಳೇದ? ಅದು ಏನು ಒಂದ್ ದಿವಸ ಹೇಳ್ಕೊಂಡೆಲ್ಲ ಇದ ಗೊತ್ತಾ ನೀನು? ಏನ್ ಓದಿದ್ದೀನಿ? ಹಾಸ್ಪಿಟ್ಲಿಗೆ ಕಂಡಿದ್ಯಾ? ಹಾಸ್ಪಿಟ್ಲಿಗೆ ಹೋಗಿ ಕಂಡಿದ್ಯಾ? ಹೌದು, ಹೋಗ್ಲಿ ಆಯ್ತು, ನೆಕ್ಸ್ಟ್ ಟೈಮ್ ಕೊಡಿಸ್ತೀನಿ. ಆಯ್ತು, ಇವಾಗ ಕಾಸಿಲ್ಲ ನಮ್ಮ ಹತ್ರ. ನನ್ನ ಹತ್ರ ಕಾಣಿಸ್ತದೆ ನೋಡಿ. ಇಷ್ಟು ಅದೇ ಅಲ್ಲ, ಸಣ್ಣ ಆಗ್ಲಿ ಅದನ್ನ ಹೇಳ್ತಾರದು. ಸಣ್ಣ ಆಗ್ಬಿಟ್ಟವಳ ಈಗ ಸ್ವಲ್ಪ ನೋಡ. ಅವಾಗ ಒಂದ್ ಸ್ವಲ್ಪ ದಪ್ಪ ಗುಂಡ್ಗುಂಡಿಗಿದ್ಲು, ಇವಾಗೆಲ್ಲ ಫುಲ್ ಸಣ್ಣ ಆಗ್ಬಿಟ್ಟವಳ. ಆದ್ರೆ ಹೊಟ್ಟೆ ಮಾತ್ರ ಹಂಗೆ ಐತೆ. ಹೊಟ್ಟೆ ಒಂದ್ ಸ್ವಲ್ಪ ಕರಗಿಸ್ಕೊ ಎಲ್ಲ ಸಾಕು. ಪೂಜೆ ತಗೋತಾಳೆ. ನಮ್ ಪೂಜೆ ಮಾಡಕ್ಕೆ ಸರಿಯಾಗಿ ಪೂಜೆ ಮಾಡ್ತಾಳೆ. ಪೂಜಾ ಸರಿಯಾಗಿ ಪೂಜೆ ಮಾಡು ಪೂಜಾ. ನೋಡಿ ತಗೋತಿದ್ದಾಳೆ. ನೀರೆಲ್ಲ ತಂದಿಡ್ತಿದ್ದಾಳೆ. ಸೊ ಒಂದೊಂದಾಗಿ ತಂದಿಡ್ತಾಳೆ. ಪಾದಪ್ಪ ಎಲ್ಲಿಗೆ ಮುಳುಗ್ಲಿ ಆಯ್ತಾ? ಎಲ್ಲಿ ಮುಳಬೇಕು ಹೇಳೋ? ಪದಾನ ಮಡಗ್ತೀನಿ ಕಡೆ. ಏನೇನು ತಗೊಂಡಿದ್ಯಾ? ಅದೇ ಈಗ ನಮ್ಮ ಹತ್ರ ಕಾಸಿಲ್ಲ ಅಂದ್ರೆ ಏನ್ ಮಾಡೋದು ಚಿನ್ನಮ್ಮ? ಅಲ್ಲ ನನ್ಗೆ ಗೊತ್ತ ನೀನು ಕಾಸು ಹಾಕ್ಲಿ ಅಂತಾನೆ ಮಾಡ್ತಾ ಇರೋದು ಅಂತ. ಗೋಲ್ಡ್ ಅಯ್ಯಪ್ಪ, ಗೋಲ್ಡ್ ಇವಾಗ ಕೇಳಕ್ಕಾಗಲ್ಲ, ಮಾಡಕ್ಕಾಗಲ್ಲ. ಗೋಲ್ಡ್ ಸುದ್ದಿ ಅಂತ ಭಯ ಆಗ್ತದೆ. ಇಲ್ಲಿ ಐತೆ, ಇಲ್ಲ ಐತೆ ನೋಡಿ ಇಲ್ಲಿ ಗುಲಾಬಿ ಹೂವು. ಕಾಸು ಗೀಸ್ ಹಾಕೋದಿಲ್ಲ ಇವಾಗ ಹೇಳ್ಬಿಟ್ಟಿದ್ದೀನಿ ಪೂಜಾ. ಓಯ್ ಕಾಸೆಲ್ಲ ಹಾಕೋದಿಲ್ಲ ಇವಾಗಲೇ ಹೇಳ್ಬಿಟ್ಟಿದ್ದೀನಿ. ಇವಾಗ ಮರ್ತ್ಬಿಡ್ತಾಳೆ. ಎಲ್ಲ ಗ್ಯಾಪ್ ನಿಲ್ಸ್ಬೇಕು ಪೂಜೆ ಮಾಡುವಾಗ. ಅದೆಲ್ಲ ಏನ್ ಕಾಲ ಮೇಲೆ ಹಚ್ಚುವಂತ ಮಾಡಿದ್ಯಾ? ಸಾಂಬ್ರಾಣಿ ಕರ್ಪೂರ ಎಲ್ಲನ ಬೇಡ, ಇಲ್ದಾರ ಪರವಾಗಿಲ್ಲ, ಇರೋದ್ರಲ್ಲ ಮಾಡು. ಸುಮ್ಮನೆ ಅದಕ್ಕೆ ಟೈಮ್ ವೇಸ್ಟ್ ಮಾಡ್ತೀಯಾ? ಸಾಕು, ಅದರಲ್ಲೇ ಮಾಡು. ಇವಾಗ ಕುತ್ಕೊಂಡ್ಲು ಕೊಡ್ತೀನಿ. ಎಲ್ಲ ಖಾಲಿ ಇಡಪ್ಪ, ಬೇಡ ಬಿಡಿಯಮ್ಮ, ಸಾಕು ಅದಂದೆ. ಇದ್ರಲ್ಲೇ ಮಾಡೋ ಪೂಜಾ, ಸಾಕು ಹಂಗೇನೆ. ಸೀರೆ ನಾನು ಪಾದ ಪೂಜೆ ಮಾಡ್ತೀನಿ. ಅಲ್ಲ ನಾನೇನ್ ಮಾಡು ಅಂತ ಸಾಕ. ಇಲ್ಲಿ ಗಂಟೆ ಮಂಡಿ ಗಂಟೆ ಇತ್ಲಾ?
ಏಯ್ ಸೀರಿಯಸ್ ಆಗಿರೋ ಸಿನಿಮಾ ಆಯ್ಕೆ ಕಾಮಿಡಿ ಈಗ ಇದಕ್ಕಾಗ್ತೀನಿ ಈ ಪಾದ ಏ ಬೇಡಮ್ಮ ಸಾಕ್ಬಿಡಿ ಅಯ್ಯೋ ಅದಕ್ಕಿನ ದೇವರು ಏನು ಹೇಳಿಲ್ಲ ಅದಕ್ಕನ ಗಂಡಂಗೆ ನೀರೆಲ್ಲ ತೊಳೆದ್ರೆ ಸಾಕು ಅಷ್ಟೇ ಕರ್ಪೂರೆಲ್ಲ ಹಚ್ಚದೇನು ಬೇಡ ಆದ್ಮೇಲೆ ಇಟ್ಬಿಡು ಒಂದೇ ಸಲ ಇರೋ ಮರ ಕೋಪ ಎಲ್ಲ ತೆಗ್ದಿಲ್ಲ ಹಾಕ್ಬಿಡ ಮತ್ತಿದ್ಯಾ ಸೀರಿಯಸ್ ಇವಾಗ ಓಕೆನಾ ನೋ ಕಾಮಿಡಿ ಸೀರಿಯಸ್ ನಾನು ಇಕ್ತೀನಿ ಕೊಡು ಪೂಜಾ ನೀನು ಹಾಕಿ ಕಂದಿ ಪೂಜೆ ಮಾಡಾದ್ಮೇಲೆ ನೀ ಕಬಡ ಕೂಡ ನಾನು ಇಕ್ತೀನಿ ಅಷ್ಟು ಸ್ಟ್ರಾಂಗ್ ಆಗಿ ನೀನು ಪೂಜೆ ಮಾಡ್ತಾ ಇದೀವಿ ಪೂಜಾ ಯಾವ್ದು ಇರೋಳಗಡೆ ನಾನು ಹೇಳಿಲ್ವಾ ಪೂಜಾ ಸೀರಿಯಸ್ ಆಗಿರುತ್ತೆ ಈ ಪಾದ ಪುಣ್ಯ ಪಾದ ಈ ಪಾದ ದಿವ್ಯ ಪಾದ ಅರ್ಶಿನ ಇಕ್ಕಿ ಒಂಚೂರ ಸ್ವಲ್ಪ ಲೈಟಾಗಿ ಇಕ್ಕಿ ಚೆನ್ನಾಗಿ ಓದ್ತೀವಿ ಮುತ್ತಿನಂಥ ಹೆಂಡತಿ ಎಂದು ಮನೆಯಾರತಿ 100 ವರ್ಷ ನಾವಿಬ್ರು ಹಿಂಗೆ ಸುಖವಾಗಿ ಬಾಳೋಣ ಆಯ್ತಾ ನಗತಾ 100 ವರ್ಷ Sun is falling, speed in the black. ಸುಮಂಗಲಿ ಭವ 100 ವರ್ಷ ಸುಮಂಗಲಿಯಾಗಿ ಬಾಳ ಸೊ ಗೈಸ್ ನಾವೊಂದು ಈ ವಿಡಿಯೋ ಮಾಡೋದು ಉದ್ದೇಶ ಏನು ಅಂತ ಹೇಳಿದ್ರೆ ಸೊ ಜೀವನದಲ್ಲಿ ಸುಖ ದುಃಖ ನೋವು ನಾವೆಲ್ಲವೂ ಇದ್ದೇ ಇರುತ್ತೆ ಸೊ ದುಃಖ ಬಂದಾಗ ಕುಗ್ದಾನೆ ಸುಖ ಬಂದಾಗ ಹಿಗ್ದಾನೆ ಸೊ ಈ ಒಂದು ಜೀವನನ ಹೆಂಡತಿ ಜೊತೆ ಸುಖವಾಗಿ ಯಾವುದೇ ಅಡೆತಡೆ ಇಲ್ದೇ ಹೋಗೋಣ ಅಂತ 100 ವರ್ಷ ಸುಖವಾಗಿ ಬಾಳೋಣ ಅಂತ ಹೇಳ್ಬಿಟ್ಟು ಈ ಪೂಜೆನ ಮಾಡ್ತಾರೆ ಸೊ ಆ ಒಂದು ಉದ್ದೇಶದಿಂದ ಯಾಕೆ ಅವಳಿಗೆ ಒಂಥರ ಬೇಜಾರು ಮಾಡೋದು ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಸ್ಕೊಂಡಿದ್ದೆ ಅಷ್ಟೇ ಸೊ ನಾನು ಕಾಲು ಕಲಿಸ್ಕೋಬೇಕು ಅಂತ ಏನಿಲ್ಲ ಹೆಣ್ಣಿಗೆ ಅದೊಂದು ಆಸೆ ಇರುತ್ತೆ ನನ್ನ ಗಂಡ ನನ್ನ ಮುಂದೆ ಚೆನ್ನಾಗಿರಬೇಕು 100 ವರ್ಷ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಸೊ ಭೀಮನ್ ಬಲ ಇರಬೇಕು ಅಂತ ಹೇಳ್ಬಿಟ್ಟು ಯಾಕೆ ಅಂತ ಹೇಳಿದ್ರೆ ಏನಕ್ಕೆ ಚಿನ್ನಮ್ಮ ಭೀಮನ್ ಬಲ ಇರಬೇಕು ಗಟ್ಟಿಮುಟ್ಟಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ಅದಕ್ಕೋಸ್ಕರ ನಾನೊಬ್ಬನೇ ಅಲ್ಲ ನನ್ನ ಜೊತೆನೂ ಸಹ ಇವಳು ಸಹ ಆರೋಗ್ಯವಾಗಿ ಗಟ್ಟುಮುಟ್ಟಾಗಿ ನಾನೇ ಎಲ್ಲವರೆಗೆ ಇರ್ತೀನೋ ಅಲ್ಲಿವರೆಗೆ ಇವಳು ಚೆನ್ನಾಗಿದ್ದೆ ಸೊ ನಮ್ಮ ಬಂದಿರುವಂಥ ಮಕ್ಕಳು ನಮ್ಮ ಮಕ್ಕಳು ಬಂದಿರುವಂಥ ಮಕ್ಕಳನ್ನ ಮದುವೆ ಮಾಡಿ ನಾವೆಲ್ಲ ಮೊಮ್ಮಕ್ಕಳೆಲ್ಲ ನೋಡೋವರೆಗೂ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ ಏನು ಪೂಜಾ ಆಯ್ತು ಪೂಜೆ ಆಯ್ತಾ ಪೂಜೆ ಆಯ್ತು ಸಣ್ಣ ಮಾಡ್ಕೊಂಡಾಯ್ತು ಈಗ ನೀನು ಕೂತ್ಕೊ ನಾನು ಮಾಡ್ತೀನಿ ಈಗ ಪಾನ ಪೂಜೆ ಯಾಕೆ ನಾವು ಮಾತ್ರ ಮಾಡಿಸ್ಬೇಕು ಅವ್ರು ಮಾಡಬಾರ್ದಲ್ಲ ಈಗ ಅವ್ರಿಗೂ ಮಾಡಬೇಕು ಚೆನ್ನಾಗಿರ್ತಾರೆ ತಗೋ ಪೂಜೆ ಈಗ ಹಾಗೆ ಊಟ ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಪೂಜೆ ಎಲ್ಲ ಯಾವ ತರ ಇತ್ತು ಪೂಜೆ ಚೆನ್ನಾಗಿ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಬಾಕ್ಸ್ ಎಲ್ಲ ಕಮೆಂಟ್ ಮಾಡಿ ನಾವಂತೂ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಈ ಒಂದು ವಿಡಿಯೋ ಮಾಡಿದೀವಿ ಸೊ ಎಲ್ಲರೂ ಹೇಳ್ಬೋದು ಏನ್ ಈ ತರ ಮಾಡ್ತಾ ಇದೀರಾ ಪೂಜೆನ ಎಲ್ಲ ಒಂಥರ ಹಿಂಗೋ ಮಾಡ್ತಾ ಇದೀರಾ ಅಂತ ನಾವು ಆ ತರ ಮಾಡಿಲ್ಲ ನಾವು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಪೂಜೆ ಮಾಡಿರೋದು ಆದ್ರೆ ಭಕ್ತಿ ಅಂತ ಕಡಿಮೆ ಆಗಿಲ್ಲ ಭಕ್ತಿ ಇಟ್ಟು ನಾವು ಪೂಜೆ ಮಾಡಿರೋದು ಯಾವುದೇ ರೀತಿಯಲ್ಲಿ ನಾವು ಭಕ್ತಿ ಕಡಿಮೆ ಮಾಡ್ಕೊಂಡು ಪೂಜೆ ಮಾಡಿಲ್ಲ ಸೊ ಹಾಗಾಗಿ ಯಾಕೆ ಅಂತ ಹೇಳಿದ್ರೆ ಈ ಒಂದು ಖುಷಿಯಾಗಿ ವಿಡಿಯೋ ಮಾಡಿದ್ದು ಅಂತ ಹೇಳಿದ್ರೆ ಏನೇ ಕೆಲಸ ಮಾಡಲಿ ಏನೇ ಮಾಡಲಿ ಅದು ಖುಷಿಯಾಗಿ ಮಾಡಬೇಕು ಅನ್ನೋದೇ ನಮ್ಮ ಒಂದು ಪಾಲಿಸಿ ಅದಕ್ಕೋಸ್ಕರ ನಾವು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ ಸೊ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಒಂದು ಲೈಕ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಒಂದು ಸಣ್ಣ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್